ಹುಬ್ಬಳ್ಳಿಯ ಬಸ್ ನಿಲ್ದಾಣಗಳಿಗೆ ಮಹನೀಯರ ನಾಮಕರಣಕ್ಕೆ ಆಗ್ರಹಿಸಿ ಕರ್ನಾಟಕ ಕನ್ನಡಿಗರ ನಾಮಕರಣ ಚಳುವಳಿಯ ಅಧ್ಯಕ್ಷ ಶ್ರೀಗಂಧ ಸೇಠ್ ಸಿಎಂಗೆ ಮನವಿಯನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯ ಬಸ್ ನಿಲ್ದಾಣಗಳಿಗೆ ಮಹನೀಯರ ನಾಮಕರಣಕ್ಕೆ ಆಗ್ರಹಿಸಿ ಕರ್ನಾಟಕ ಕನ್ನಡಿಗರ ನಾಮಕರಣ ಚಳುವಳಿಯ ಅಧ್ಯಕ್ಷ ಶ್ರೀಗಂಧ ಶೇಠ್ ಸಿಎಂಗೆ ಮನವಿ ಮಾಡಿದರು. ಹುಬ್ಬಳ್ಳಿ ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ಅಸ್ಮಿತೆ ಮತ್ತು ಕನ್ನಡ ನಾಡು ನುಡಿಯ ರಕ್ಷಣೆಗಾಗಿ ಕರ್ನಾಟಕ ಕನ್ನಡಿಗರ ನಾಮಕರಣ ಚಳುವಳಿ ಸಂಘಟನೆ ವತಿಯಿಂದ ಹುಬ್ಬಳ್ಳಿಯ ಬಸ್ ನಿಲ್ದಾಣಗಳಿಗೆ ಮಹನೀಯರ ನಾಮಕರಣ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಫೆಬ್ರವರಿ 8ರಂದು ಮನವಿ ಸಲ್ಲಿಸಲಾಗುವುದು ಎಂದು ಕರ್ನಾಟಕ ಕನ್ನಡಿಗರ ನಾಮಕರಣ ಚಳುವಳಿಯ ಯುವ ಅಧ್ಯಕ್ಷ ಶ್ರೀಗಂಧ ಶೇಠ್ ಹೇಳಿದರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವಿಮಾನ ನಿಲ್ದಾಣಗಳಿಗೆ ವೀರ ಮಹನೀಯರ ನಾಮಕರಣ ಮಾಡುವ ಉದ್ದೇಶ ಹೊಂದಿದ್ದೇವೆ. ಈಗಾಗಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ನೀಡಲಾಗಿದೆ, ಆದರೆ ಈವರೆಗೆ ಸ್ಪಂದನೆ ದೊರೆತಿಲ್ಲ. ಹೀಗಾಗಿ ಮಾರ್ಚ್ 28ರಂದು ಬೃಹತ್ ಹೋರಾಟ ಮಾಡಲು ನಿರ್ಧರಿಸಲಾಗಿದೆ. ಅದರೊಳಗೆ ವಿಮಾನ ನಿಲ್ದಾಣಗಳಿಗೆ ಮಹನೀಯರ ಹೆಸರನ್ನು ಇಟ್ಟು ಕನ್ನಡಿಗರ ಅಸ್ಮಿತೆ ಕಾಪಾಡಬೇಕಾಗಿದೆ. ಇಲ್ಲವಾದಲ್ಲಿ ಹೋರಾಟ ಅನಿವಾರ್ಯವಾಗಲಿದೆ ಎಂದು ಹೇಳಿದರು. ಹೋರಾಟದ ಪೂರ್ವಭಾವಿಗೆ ಫೆಬ್ರವರಿ 16ರಂದು ಬೆಂಗಳೂರಿನಲ್ಲಿ ಹಿರಿಯ ನಟಿ ಜಯಮಾಲಾ ಮತ್ತು ಪೂಜಾ ಗಾಂಧಿ ಅವರೊಂದಿಗೆ ಸಭೆ ನಡೆಸಲಿದ್ದೇವೆ. ಬಳಿಕ ಸುಮಾರು 50,000ಕ್ಕೂ ಅಧಿಕ ಜನರನ್ನು ಒಟ್ಟುಗೂಡಿಸಿ ಬೃಹತ್ ಚಳುವಳಿಯನ್ನು ಹುಬ್ಬಳ್ಳಿಯಲ್ಲಿ ಮಾಡಲಾಗುವುದು ಎಂದು 3,000 ಮಠದಿಂದ ಚೆನ್ನಮ್ಮ ಸರ್ಕಲ್ ವರೆಗೆ ಚಳುವಳಿ ನಡೆಯಲಿದೆ ಎಂದು ತಿಳಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶಿವಾನಂದ್ ಮುತ್ತಣ್ಣನವರ, ಚಂದ್ರಶೇಖರ್ ಜುಟ್ಟಲ, ಸುನಿಲ್ ರೇವಣ್ಣಕರ್, ರಾಜು ಜೋಸೆಫ್ ಸೇರಿದಂತೆ ಮುಂತಾದವರು ಇದ್ದರು. ಮೊದಲೇದಾಗಿ ನನಗೆ ಧನ್ಯವಾದ ಅರ್ಪಿಸುತ್ತೇನೆ. ನನಗೆ ರಾಜ್ಯದ ಯುವ 4 ವಿಮಾನ ನಿಲ್ದಾಣ ನಾಮಕರಣ ಸಮಿತಿಯಲ್ಲಿ ಯುವ ಅಧ್ಯಕ್ಷ ಮಾಡಿದ್ದಕ್ಕೆ ಈ ಒಂದು ಒಳ್ಳೆ ದೊಡ್ಡ ಪೋಸ್ಟ್ ನನಗೆ ಕೊಟ್ಟಿರೋದು ತುಂಬಾ ಗೌರವ ಸ್ಥಾನ ಕೊಟ್ಟಿದೆ. ಈ ಒಂದು ಪೋಸ್ಟಿಗೆ ನಾನು ಒಂದು ಒಳ್ಳೆ ಕಾರ್ಯ ಹಾಗೂ ನಿಷ್ಠೆಯಿಂದ 4 ಹೆಸರು ಏನು ನಮ್ಮ ವೀರ ಯೋಧರು ಏನು ಅದನ್ನ ಮಾಡಿದಿರಲ್ಲ, ಹೋರಾಟಗ ಮಾಡಿದಿರಲ್ಲ, ಅವರ ಒಂದು ಹೆಸರು ನಾಮಕರಣವನ್ನು ನಾನು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಯೂತ್ ಗಳನ್ನ ಸೇರಿಸ್ಬಿಟ್ಟು ಈ ಒಂದು ನಾಮಕರಣ ಚಳುವಳಿಯನ್ನ ಒಂದು ಯಶಸ್ವಿಗೊಳಿಸ್ಬೇಕಂತ ಒಂದು ಆಸೆ ಇಟ್ಕೊಂಡು ಬಂದಿದ್ದೀನಿ. ನಾವು ಮಾರ್ಚ್ 28ರಂದು ಒಂದು ಬೃಹತ್ ಹೋರಾಟ ಮಾಡ್ಬೇಕಂತ ಇದೀವಿ. ಆಲ್ರೆಡಿ ನಮ್ಮ ಮುತ್ತಣ್ಣವರು, ನಾನು ಈಗ ಜಾಯ್ನ್ ಆಗಿದ್ರಿಂದ ಮುಂಚೆ ನಮ್ಮ ಮುತ್ತಣ್ಣವರೆಲ್ಲ ಒಂದು 2 ಲೆಟರ್ ಅನ್ನು ಕೊಟ್ಟಿದ್ದಾರೆ, ಗೌರ್ಮೆಂಟ್ ಸಲ್ಲಿಸಿದ್ದಾರೆ. ಮತ್ತೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಇಂದಲೂ ತರ ಪಾಸ್ ಆಗಿದೆ. ಸೊ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬ್ರು ಕೂಡ ಹೋಗಿ ಮೊನ್ನೆ ರೀಸೆಂಟ್ಲಿ ಏವಿಯೇಷನ್ ಮಿನಿಸ್ಟ್ರಿಗೆ ಒಂದು ಪತ್ರ ಕೊಟ್ಟಿದ್ದಾರೆ, 2ನೇ ಪತ್ರ ಕೊಟ್ಟಿದ್ದಾರೆ, ಮೂರನೇ ಪತ್ರ ಕೊಟ್ಟಿದ್ದಾರೆ. ಸೊ ಮುಂದ್ ಬಂದ ದಿನದಲ್ಲಿ ನಾವು ಒಂದು ಮಾರ್ಚ್ 28 ತನಕ ನಾವು ಒಂದು ಕಾಲಾವಕಾಶ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಮುಂದ್ ಬರೋದ್ರಲ್ಲಿ ಆದ್ರೆ ತುಂಬಾ ಖುಷಿಯ ಸಂಗತಿ ನಮಗೆ. ಇಲ್ಲ ಅಂದ್ರೆ ನಾವೊಂದು ನಮ್ಮ ಅಂದಾಜಷ್ಟು ಒಂದು 50,000 ಜನಕ್ಕೆ ನಾವು ಕೂಡಿಸಿ ಒಂದು ಶಾಂತ ರೀತಿಯಿಂದ ಒಂದು ಹೋರಾಟ ಮಾಡ್ಬೇಕಂತ ವಿಚಾರ ಇಟ್ಕೊಂಡಿದ್ದೀವಿ. ಇದಕ್ಕೆ ನಮ್ಗೆ ನಿಮ್ಮ ಬೆಂಬಲ ಹಾಗೂ ಜನತೆಯ ಬೆಂಬಲ ಬೇಕು. ಇದು 4 ಹೆಸರು ಚಳುವಳಿ ಆಕ್ಚುಲಿ ಆದಷ್ಟು ಬೇಗನೆ ಆಗ್ಬೇಕಿತ್ತು. ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಇಟ್ಟಿರೋದು, ಬೇರೆ ಯಾರ್ದು ಪ್ರೈವೇಟ್ ಹೆಸರು, ಯಾರ್ದು ಪೊಲಿಟಿಷಿಯನ್ ಹೆಸರು ಇರ್ತಿಲ್ಲ. ಇದನ್ನ ಮುಂಚೆನೆ ಮಾಡಿದ್ರೆ ಇನ್ನೂ ಚೆನ್ನಾಗಾಗ್ತಿತ್ತು. ಇದು ಯಾಕೆ ಇಷ್ಟು ಹೇಳ್ಕೊಂಡು ಹೋಗ್ತಿದ್ದಾರೆ ಗೌರ್ಮೆಂಟ್ ಅವ್ರಿಗೆ ಗೊತ್ತಾಗ್ತಿಲ್ಲ. ಈಗ ಆದಷ್ಟು ಎಲ್ಲಾ ಕಡೆ ಏರ್ಪೋರ್ಟ್ ಅಲ್ಲಿ ಹೆಸರು ಇಟ್ಟಿದ್ದಾರೆ. ಈಗ ನಾವು ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ನಾರಾಯಣನ ಹೆಸರು ಇಡ್ತಿದೀವಿ, ಹಾಗೂ ನಮ್ಮ ಬಿಜಾಪುರಲ್ಲಿ ಬಸವೇಶ್ವರ ಗುರುಗಳದ ಅವ್ರ ಹೆಸರು ಇಡ್ತಿದೀವಿ. ಮತ್ತೆ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಕುವೆಂಪು ಅವರ ಹೆಸರು ಇಡ್ತಾ ಇದೀವಿ. ಬೆಳಗಾಮಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಹೆಸರು ಇಡ್ತಿದೀವಿ. ಸೊ ಈ 4 ಈ ಸಮಾಜಕ್ಕೆ ಒಂದು ಒಳ್ಳೆ ಸೊಸೈಟಿ ಕಟ್ಟಿರುವ ವ್ಯಕ್ತಿಗಳು ಇವರಲ್ಲ. ಇವ್ರೊಂದ್ ಹೆಸರು ನಾವು ಇಡ್ತಿದೀವಿ ಅಂದ್ರೆ ಅದ್ ನಾವು ಇಷ್ಟು ಪ್ರತಿಭಟನೆ ಮಾಡಬಾರ್ದು. ಮುಂಚೆನೆ ಇವೆಲ್ಲ ಕೆಲಸ ಆಗಿರ್ಬೇಕಿತ್ತು. ಪರವಾಗಿಲ್ಲ, ನಾವು ನಮ್ಮ ಹೋರಾಟ ನಾವು ಜಯ ಸಿಗೋವರೆಗೂ ನಾವು ಬಿಡಲ್ಲ. ಇದೇ ತರ ನಾವು ಹೋರಾಟವನ್ನು ಮಾಡ್ತಾನೆ ಇರ್ತೀವಿ ನಿರಂತರವಾಗಿ. ನಮಗೆ ನಂಬಿಕೆ ಇದೆ ಜಯ ಸಿಗುತ್ತೆ ಅಂತೇಳಿ ಅಂತ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ನಿಮಗೆ ಹೇಳ್ತೀನಿ. ಇದಕ್ಕೆ ನಮ್ಮ ಪತ್ರಿಕಾ ಬಾಂಧವರು ನಮಗೆ ಸಪೋರ್ಟ್ ಮಾಡಿ ಆದಷ್ಟು ನೀವು ಸ್ವಲ್ಪ ಪ್ರಚಾರಗೊಳಿಸ್ಬೇಕು ಅಂತ ಒಂದು ವಿನಂತಿಸ್ತೀನಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಧನ್ಯವಾದ. ಈಗ ಇನ್ನೂ 50,000 ಜನಕ್ಕೆ ಕೂಡಿಸ್ಬಿಟ್ಟು ಒಂದು 50,000 ಜನದ ಒಂದು ಎಮೋಷನ್ಸ್ ನ ತಗೊಂಡೋಗಿ ಮತ್ತೆ ನಾವು ಸರ್ಕಾರ ಮುಂದೆ ಇಡ್ತೀವಿ.
ಅದಾಗಿಲ್ಲ ಅಂದ್ರೆ ಮುಂದಿನ ವಿಚಾರಗಳನ್ನ ನಾವು ಮುಂದೆ ಇಟ್ಕೊಳ್ತೀವಿ. ಇಷ್ಟ ದಿನ ನಾವು ಒಂದು 5,000 10,000 ಜನದಲ್ಲಿ ಮಾಡ್ತಾ ಇದ್ವಿ. ಒಂದ್ 50,000 ಜನದ ಎಮೋಷನ್ಸ್ ನಾವು ಮುಂದೋಗಿ ಇಡ್ತಾ ಇದೀವಿ. ಗೌರ್ಮೆಂಟ್ ಅಲ್ಲಿ ಸದ್ಯಕ್ಕೆ ನಾವು ಶಾಂತಿಯಿಂದನೇ ಮಾಡ್ಕೋಬೇಕನ್ನೋ ನನ್ನ ಒಂದು ತತ್ವ. ಸರ್ ನಾವು ರ್ಯಾಲಿನ ಇವಾಗ ಸಿದ್ದಾರೂಢ ಮಠದಿಂದ 3,000 ಮಠದಿಂದ ಚೆನ್ನಮ್ಮ ಸರ್ಕಲ್ ತನಕ ಮಾಡ್ತಿದೀವಿ ಸರ್. ನಮ್ಮ ಅಪೇಕ್ಷೆ ಅಷ್ಟಿದೆ ಸರ್. ರೂಪರೇಷೆ ಪ್ರಾರಂಭ ಮಾಡ್ತೀವಿ, ಇಲ್ಲ ರೂಪರೇಷೆ ಇನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ. ಬಹಳಷ್ಟು 16ಕ್ಕೆ ನಾವು ಒಂದ್ ಸಭೆ ಮಾಡ್ತಾ ಇದೀವಿ. ಜಯ ಅವ್ರ ಜೊತೆ ಮಾಡ್ತಾ ಇದೀವಿ. ಅಲ್ಲಿ ನಾವು ಹಲವಾರು ಸಿನಿಮಾ ನಟಿಯರನ್ನ ತಗೊಂಬರಕ್ಕೆ ವಿಚಾರ ಮಾಡ್ತಾ ಇದೀವಿ. ಯಾಕಂದ್ರೆ ಅದರಿಂದ ಪ್ರಚಾರ ಜಾಸ್ತಿ ಸಿಗುತ್ತೆ. ಯಾಕಂದ್ರೆ ನೀವು ನೋಡಿರ್ಬೋದು, ಮುಂಚೆ ಗೋಕಾಕ್ ಚಳವಳಿ ಎಲ್ಲ ನಮ್ಮ ಅಣ್ಣವರೆಲ್ಲ ಯಾವ ತರ ಮಾಡಿದ್ರು, ಅದಕ್ಕೆ ಯಾವ ತರ ಪ್ರಚಾರ ಸಿಕ್ತು. ಅದೇ ತರ ನಾವು ಇವಾಗಿನ ಯಾರು ನಮ್ಮ ಸ್ಟಾರ್ ಗಳಿದ್ದಾರೆ ಅವ್ರನ್ನ ಕರ್ಕೊಂಡ್ ಬಂದಿ ಒಂದು ಪ್ರಚಾರ ನಮಗೊಂದು ಒಳ್ಳೇದ್ ಸಿಗುತ್ತೆ ಅನ್ನೋದೊಂದು ನಮ್ಮ ಇದು. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರನ್ನ ಹುಬ್ಬಳ್ಳಿಯ